ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಗಳವಾರ ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ನು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನೂ ಕೆಲಸ ಇದೆ, ಸ್ವಲ್ಪ ಬಿಸಿಲು ಬರೋದೊಳಗೇ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಹಾಗಾಗಿ ಸ್ವಲ್ಪ ಬೀಜಗಳನ್ನೆಲ್ಲ ಹಾಕಬೇಕಿತ್ತು. ಹೋಗಿ ಬರೋಣ ಅಂತ ಇಲ್ಲಿ ಹಾಗಲಕಾಯಿ ಹಣ್ಣಾಗಿತ್ತು ಒಂದು, ಅದನ್ನು ಸ್ವಲ್ಪ ಕಿಟಕಿಯಲ್ಲಿ ಇಟ್ಟಿದ್ದೆ ಸ್ವಲ್ಪ ಒಣಗಲಿ ಅಂತ. ಇವಾಗ ಮಳೆ ಅಲ್ವಾ, ಅಷ್ಟೊಂದು ಡ್ರೈ ಆಗಿಲ್ಲ. ಅದನ್ನೇ ಹಾಕೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಮಳೆನೂ ಜಾಸ್ತಿ ಇಲ್ಲ, ಬಿಸಿಲು ಇಲ್ಲ, ಹಾಗಾಗಿದೆ. ಮಳೆಗಾಲ ಅನಿಸೋದೇ ಇಲ್ಲ. ಈ ವರ್ಷ ಮಳೆನೇ ಇಲ್ಲ. ಲಾಸ್ಟ್ ಇಯರ್ ಅಂತೂ ಮಳೆ ಸಾಕಪ್ಪ ಅನಿಸಿತ್ತು. ಈ ವರ್ಷ ಮಳೆ ಬೇಕು ಅಂದರೆ ಮಳೆ ಬರ್ತಾಯಿಲ್ಲ. ಇವಾಗ ಬೆಳಗ್ಗೆ 9:30 ಆಗಿದೆ. ಇಲ್ಲಿ ನಾನು ಕಿಚನ್ ವೇಸ್ಟನ್ನು ಇಲ್ಲಿ ಹಾಕ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀನಿ, ಇಟ್ಟಿಗೆ ಇಟ್ಕೊಂಡು. ಇಲ್ಲಿ ಮತ್ತು ಮಣ್ಣು, ಕಿಚನ್ ವೇಸ್ಟು, ಸೊಪ್ಪು, ಕಳೆ ಎಲ್ಲ ಕಿತ್ತಿರ್ತಾನಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸಿನ ಸಸಿನೂ ಹಾಕಿದೆ, ಅದನ್ನು ಕಿತ್ತು ಹಚ್ಚಿದ್ದೀನಿ. ಮತ್ತು ಸೆಕೆಂಡ್ ಟೈಮು ಮೆಣಸಿನ ಬೀಜನ ಹಾಕಿದೆ, ಅದು ಕೂಡ ಎಷ್ಟು ದೊಡ್ಡದಾಗಿದೆ. ಕಳೆ ಇದೆ, ಅಲ್ಲಲ್ಲೇ ಹುಲ್ಲು ಬೆಳೆದಿದೆ, ಅದನ್ನೇ ಕೀಳ್ತಾ ಇದ್ದೀನಿ. ಇವತ್ತು ಬನ್ನಿ, ನಾನು ₹1 ಇನ್ವೆಸ್ಟ್ ಮಾಡಿಲ್ಲ. ಮನೆಯಲ್ಲಿರೋಂಥ ವೇಸ್ಟನ್ನೇ ಯೂಸ್ ಮಾಡಿಕೊಂಡು ಪಾಟ್ಗಳನ್ನು ರೆಡಿ ಮಾಡಿ ಸ್ವಲ್ಪ ಆದಷ್ಟು ಸ್ವಲ್ಪ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಹೂವಿನ ಗಿಡ ಆಗಲಿ, ಇದು ಪುದೀನ, ಚಪಾತಿ ಹಿಟ್ಟಿನ ಕವರು ಹಾಗೆ ನಾನು ಇಟ್ಟಿದ್ದೆ, ಕೂಡಿಸಿಟ್ಟಿದ್ದೆ. ಅದೊಂದು ಸ್ವಲ್ಪ ಇತ್ತು, ಬಿಂದಿಗೆ ಎಲ್ಲ ಒಡೆದಿದ್ದಿತ್ತು, ಅವನ್ನೆಲ್ಲ ಕಟ್ ಮಾಡಿ ಈ ರೀತಿ ಪಾಟ್ಗಳನ್ನು ಮಾಡಿದ್ದೀನಿ. ಪುದೀನ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ಟೊಮೊಟೊ ಬೀಜನ ಹಾಕ್ಕೊಂಡಿದ್ದೀನಿ. ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಆವಾಗ ವೇಸ್ಟ್ ಎಸೆಯೋ ಬದಲು ಬೀಜನ ಹಾಕಿದ್ದೆ, ಅವು ಕೂಡ ಸ್ವಲ್ಪ ಬಂದಿದೆ ಸಸಿ, ನೋಡ್ಬೋದು. ಹಾಗೆ ಮನೆಯಲ್ಲಿರೋಂಥ ವಸ್ತುಗಳಾಗಲಿ, ವೇಸ್ಟ್ ಅಂತ ಎಸೆಯೋ ಬದಲು ಅದನ್ನ ಯೂಸ್ ಮಾಡ್ಕೋಬೋದಲ್ವ. ಹಾಗಾಗಿ ನಾನೇ ಒಂದು ಸಣ್ಣದಾಗಿ ಕೈ ತೋಟ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಕರಿಬೇವು ಸಸಿ ನೋಡ್ಬೋದು ಫ್ರೆಂಡ್ಸ್, ಊರಿಂದ ತೊಗೊಂಡು ಬಂದಿದ್ದೆ. ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಒಣಗಿ ಹೋಗಿತ್ತು, ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಇವಾಗ ಚಿಗುರ್ತಾ ಇದೆ, ಚೆನ್ನಾಗಿದೆ. ಇದು ತುಳಸಿ. ನಾನಿನ್ನೂ ತುಳಸಿ ಪಾಟ್ ತಂದೇ ಇಲ್ಲ. ಅದಕ್ಕೊಂದು ಹೊಸ ಪಾಟ್ ತಂದು ಮಾಡೋಣ ಅಂತೀನಿ, ಆಗ್ತಾನೇ ಇಲ್ಲ. ಹಾಗೆ ಚಿಗುರನ್ನು ಹಾಕಿದ್ದೆ, ಅದು ಚೆನ್ನಾಗಿ ಬರುತ್ತೆ ಅಂದಿದ್ರು, ಹಾಗಾಗಿ ಅಲ್ಲೇ ಹಾಕಿದ್ದೀನಿ. ಇದೊಂದು ಅಲೋವಿರಾ. ಈ ವರ್ಷ ಫಸ್ಟ್ ಟೈಮ್ ಅಲ್ವಾ, ಇನ್ನೂ ನಾನು ಕರೆಕ್ಟಾಗಿ ಏನು ರೆಡಿ ಮಾಡ್ಕೊಂಡಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಇದು ಅಮೃತ ಬಳ್ಳಿ ಅಂತ ಹೇಳಿದರು, ತಂದು ಹಾಕಿದ್ದೀನಿ. ಚೆನ್ನಾಗೇ ಬಂದಿದೆ, ಚಿಗುರ್ತಾ ಇದೆ. ಇದು ಅಮೃತ ಬಳ್ಳಿ ಹೌದಾ ಅಲ್ವಾ ಅಂತ ಯಾರು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಹೌದಾ ಅಲ್ವಾ ಅಂತ. ಇದು ಹೊಲದ ಮಣ್ಣಲ್ವ, ಹಾಗಾಗಿ ಕಳೆ ಅಂದರೆ ಕಸ ಬೆಳೀತಾನೆ ಇರ್ತೈತೆ, ಅವಾಗ ಕೀಳ್ತಾನೆ ಇರ್ತೀನಿ. ಇದು ಎಲೆ ಬಳ್ಳಿ. ಇದು ತುಂಬ ಚೆನ್ನಾಗೇ ಬಂದಿತ್ತು. ಬಟ್ ಈ ಮನೆ ಬಂದಮೇಲೆ ಗಿಡಗಳನ್ನು ಅಲ್ಲಿ ಇಲ್ಲಿ ಇಟ್ಟಿಟ್ಟು ಎಲ್ಲ ಹಾಳಾಗಿ ಹೋಗಿತ್ತು. ಬರೀ ಕಡ್ಡಿ ಒಂದು ಉಳಿದಿತ್ತು. ಇದು ಬರಲ್ಲ ಅಂದರೆ ಎಸ್ತಿದ್ದೆ, ಅದು ಸ್ವಲ್ಪ ಚಿಗುರ್ತಾ ಇತ್ತು. ಆಮೇಲೆ ಮತ್ತು ನಾನು ಇದೊಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಹೊಸದು ಎಲೆ ಬಳ್ಳಿ, ಇಲ್ಲೇ ಇಸ್ಕೊಬಂದು ಹಾಕಿದ್ದೆ, ಅವು ಚೆನ್ನಾಗಿ ಬರ್ತಾಯಿದೆ ಇವಾಗ. ಇಲ್ಲಿ ಹೂವಿನ ಗಿಡಗಳನ್ನು ಹಾಕಿದ್ದೆ, ಮಳೆ ಇರಲಿಲ್ಲ, ಏನು ಅಷ್ಟೊಂದು ಬಂದಿಲ್ಲ ಅವು. ಹಾಗೆ ವಿಡಿಯೋ ಮಾಡಿಕೊಂಡು ಕಳೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ವಾಟರ್ ಲಿಲ್ಲಿ ಅಂತಾರೆ ಇದಕ್ಕೆ. ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಇದನ್ನು ಕೂಡ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮನೆ ಇದೆ, ಅಲ್ಲಿ ತೊಗೊಂಡು ಬಂದು ಹಚ್ಚಿದ್ದೆ. ಬಟ್ ಅದು ನೆಲದಲ್ಲಿ ಹಾಕಿದ್ದೀನಿ, ಮಳೆ ಇಲ್ಲ ಅಷ್ಟೊಂದು. ಸ್ವಲ್ಪ ಮಣ್ಣು ಕೂಡ ಗಟ್ಟಿಯಾಗಿದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಹೂ ಬಿಡ್ತಾ ಇದೆ. ಇದು ಬಸಳೆ ಸೊಪ್ಪು. ಬಸಳೆ ಸ್ವಲ್ಪ ದೊಡ್ಡದೇ ಸಸಿ ತಂದು ಹಚ್ಚಿದ್ದೀನಿ, ಅದು ಸ್ವಲ್ಪ ಚಿಗುರ್ತಾ ಇದೆ. ಫಸ್ಟು ಒನ್ ಟೈಮ್ ತಂದಿದ್ದೆ, ಅವೆಲ್ಲ ಚಿಕ್ಕ ಸಸಿ ಇತ್ತು, ಅವೆಲ್ಲ ಒಣಗಿ ಹೋಯಿತು, ಬರಲೇ ಇಲ್ಲ. ಈಗ ಚೆನ್ನಾಗಿ ಬಂದಿದೆ ಬಸಳೆ ನೋಡಿ. ನನ್ನ ಕೈ ತೋಟ ಹೀಗೆ ನಿರ್ಮಾಣಗೊಳ್ತಾ ಇದೆ, ಇವಾಗಿನ ಪ್ರಾರಂಭ. ಇದು ಏನಪ್ಪ ಅಂದರೆ ನುಗ್ಗೆ ಗಿಡ. ನುಗ್ಗೆ ಬೀಜನ ಹಾಕಿದ್ದೆ, ಒಂದೊಂದು ಇದರಲ್ಲಿ 2 ಹಾಕಿದ್ದೆ.
ಬಟ್ ಅದು ಒಂದೊಂದೇ ಬಂದಿದೆ. ಎರಡೆರಡು ಬೀಜ ಹಾಕಿದ್ದೆ, ಒಂದೊಂದೇ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಂದಿದೆ, ಅಲ್ಲಿ ಒಂದು. ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಕಡೆ ಎಲ್ಲಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಅದಕ್ಕೆ ಒಂದು ಜಾಗ ಹುಡುಕಬೇಕು. ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಸ್ವಲ್ಪ ಮೆಂತ್ಯ ಹಾಗೂ ಧನಿಯಾನ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವತ್ತು ಹಾಕೋಣ ಅಂತ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಇದು ಒಡೆದಿರೋ ಬಿಂದಿಗೆ ಮೇಲ್ಭಾಗ ಇತ್ತಲ್ವ, ಅದಕ್ಕೆ ಒಂದು ತಟ್ಟೆ ಇತ್ತು, ಪ್ಲಾಸ್ಟಿಕ್ ತಟ್ಟೆ. ಅದನ್ನು ಹಾಕಿ, ಇಲ್ಲಿ ಕಿಚನ್ ವೇಸ್ಟ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಕೆಳಗೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಆಮೇಲೆ ಬೀಜಗಳನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಮರಳಿತ್ತು, ಮರಳನ್ನು ಉದುರಿಸಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಮೈಕ್ರೋ ಗ್ರೀನ್ ಅಂತ ಇವಾಗ ಜಾಸ್ತಿ ಅದೇ ಓಡ್ತಾಯಿದೆ. ಚಿಕ್ಕದಾಗಿ ಏನಾದ್ರು ಚೆನ್ನಾಗಿ ಬಂತು ಅಂದರೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಹೇಗೆ ಬರುತ್ತೆ ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಒಂದು 2-3 ಪಾಟಲ್ಲಿ ಹಾಕಿದ್ದೀನಿ. ಅದೆಲ್ಲ ಕೆಲಸ ಮುಗಿದ್ಮೇಲೆ ಇರುತ್ತಲ್ವ ಮನೆ ಕೆಲಸಗಳೆಲ್ಲ. ಇದು ನೈಟು ಟೈಮು. ಹೊನ್ಗನೆ ಸೊಪ್ಪು ಇಲ್ಲೇ ಇತ್ತು, ನಮ್ಮ ಅತ್ತೆ ತೊಗೊಂಬಂದಿದ್ರು. ಇಲ್ಲೇ ನಮ್ಮದು ಹೊಲದ ಹತ್ರ ಅಲ್ವ ಮನೆ. ಸ್ವಲ್ಪ ಇತ್ತು ಹೆಸರು ಕಾಳು, ಅದು ಹಾಕಿ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಾಗುತ್ತೆ ಇದು. ಪಲ್ಯ ಮಾಡಿ ಕಟ್ಟಿನ ಸಾಂಬಾರು ಮಾಡ್ಬೋದು. ಇದು ಹಾಗೆ ನಾನು ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಹಸ್ಬೆಂಡ್ ಕೂಡ ಇವತ್ತು ಬರಲ್ಲ ಅಂದರು, ಹಾಗಾಗಿ ನಾವಿಬ್ಬರು ಊಟ ಮಾಡಿದ್ವಿ. ಊಟ ಎಲ್ಲ ಆಯಿತು, ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇವಾಗ ಮಲಗೋ ಟೈಮು. ನಮ್ಮ ಅತ್ತೆ ನೀರು ಕುಡಿಯೋಕ್ಕೆ ಬಂದಿದ್ದಾರೆ. ಓಕೆ ಫ್ರೆಂಡ್ಸು, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಗುಡ್ ನೈಟ್.